9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆಯಿತು ಮತ್ತೊಂದು ರಣಭೀಕರ ಹತ್ಯೆ. ಇಳಿ ಸಂಜೆ ಹೊತ್ತಲ್ಲಿ ದೇಗುಲಕ್ಕೆ ನುಗ್ಗಿ ಪೂಜಾರಿಯನ್ನೇ ಕೊಂದ ದುಷ್ಕರ್ಮಿ. ಕೊಲೆಗೆ ಬ್ಲ್ಯಾಕ್ ಮ್ಯಾಜಿಕ್ ಕಾರಣವೆಂದು ನಗರದಲ್ಲಿ ಗುಸುಗುಸು. ಮಹದಾಯಿ ಕಿಚ್ಚು ಮತ್ತೆ ಹತ್ತಿಕೊಳ್ಳುತ್ತೆ ಎಂದು ಸರ್ಕಾರಕ್ಕೆ ಉಗ್ರ ಎಚ್ಚರಿಕೆ. 44ನೇ ರೈತ ಹುತಾತ್ಮ ದಿನಾಚರಣೆ ವೇಳೆ ರೈತರಿಂದ ಭಾರೀ ಆಕ್ರೋಶ. ರಾಜಕಾರಣಿಗಳ ಭವಿಷ್ಯ ರೈತರು ನಿರ್ಧರಿಸಬೇಕಾಗುತ್ತೆ, ಹುಷಾರ್ ಎಂದ ಮುಖಂಡೆ. ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಅದ್ಧೂರಿಯಾಗಿ ನಡೆದ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಗುರುವಿನ ಮಹತ್ವವನ್ನು ಸಾರಿದ ಡಾಕ್ಟರ್ ಮಹಾನ್ ಸ್ವಾಮೀಜಿಗಳು. ಹಿಂದೆ ಗುರಿ ಮುಂದೆ ಗುರುವಿರಬೇಕು ಎಂದು ಸಾಧಕರಿಗೆ ಕಿವಿ ಮಾತು ಹೇಳಿದ ಹಿರಿಯರು. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಧಾರವಾಡದ ನವಲ್ಗುಂದ್ ಹಾಗೂ ಗದಗ ನರಗುಂದಲ್ಲಿ ನಡೆದ ರೈತ ಬಂಡಾಯದಲ್ಲಿ ಮಡಿದ ರೈತರು ನೆನಪಿನ ಸ್ಮಾರಕಕ್ಕೆ ಹೂವಿನ ಹಾರ ಹಾಕಿ ರೈತ ಪರ ಘೋಷಣೆ ಕೂಗುವ ಮೂಲಕ ಧಾರವಾಡ ಜಿಲ್ಲೆಯ ನವಲ್ಗುಂದದಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ನವಲಗುಂದ ಪಟ್ಟಣದ ರೈತ ಭವನದ ಪಕ್ಕದ ರೈತ ಹುತಾತ್ಮ ಸ್ಮಾರಕಕ್ಕೆ ರೈತ ಕೃಷಿಕ ಸಮಾಜ ಸಂಘದ ನವದೆಹಲಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ರೈತಪರ ಸಂಘಟನೆಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಹೂವಿನ ಹಾರಗಳನ್ನು ಹಾಕಿ ರೈತಪರ ಘೋಷಣೆಗಳನ್ನು ಕೂಗುವ ಮೂಲಕ 44ನೆಯ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಈ ವೇಳೆ ರೈತ ಮುಖಂಡರು ಮಹದಾಯಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಮಾತನಾಡಿದ ರೈತ ಕೃಷಿಕ ಸಮಾಜದ ನವದೆಹಲಿಯ ಸಂಘದ ರಾಜ್ಯಾಧ್ಯಕ್ಷೆ ಮಾಣಿಕ್ಯ ಚಿಲ್ಲೂರ್, ಇಂದಿಗೆ ರೈತ ಮುಖಂಡರಾಗಿದ್ದ ಬಸಪ್ಪ ಲಕ್ಕುಂಡಿ ಅವರು ನವಲಗುಂದ ನರಗುಂದ ಬಂಡಾಯದಲ್ಲಿ ಹುತಾತ್ಮರಾಗಿ 44 ವರ್ಷಗಳು ಉರುಳಿವೆ. ಆದರೆ ಇಂದಿಗೂ ನಮ್ಮ ಈ ಭಾಗದ ರೈತರ ಭೂಮಿಗಳಿಗೆ ನೀರು ಬಂದಿಲ್ಲ. ಮಹದಾಯಿ ಹೆಸರಿನ ಮೇಲೆ ಜನಪ್ರತಿನಿಧಿಗಳು ರಾಜಕೀಯ ಮಾಡುತ್ತಿರುವುದು ದುರಂತವಾಗಿದೆ. ರೈತರ ಮೇಲೆ ಗೋರಿ ಕಟ್ಟುವ ಕೆಲಸವನ್ನು ರಾಜಕೀಯ ನಾಯಕರುಗಳು, ಸರ್ಕಾರಗಳು ಮಾಡುತ್ತಿರುವುದು ವಿಪರ್ಯಾಸವಾಗಿದೆ. ಇನ್ನಾದರೂ ಈ ಭಾಗದ ಕೇಂದ್ರ ಮಂತ್ರಿಯಾಗಿರುವ ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಸಮಸ್ಯೆಗಳನ್ನು ನಿವಾರಿಸಿ ನೀರು ನೀಡುವ ಕೆಲಸಕ್ಕೆ ಒತ್ತು ನೀಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ರೈತರು ನಿರ್ಧರಿಸುತ್ತಾರೆ ಎನ್ನುವ ಮೂಲಕ ಎಚ್ಚರಿಕೆ ನೀಡಿದರು. ನಿಮಗೆ ನಾಚಿಕೆ ಮಾನ ಮರೆದಿದ್ರ ಬೆಳಗಾರ ರೈತ ಬೆಳೆದ ಚಿಂತಿದ್ದೇನಿದ್ರೆ ಮನಸ್ಸಿಗೆ ನೀವು ಈ ಸಲ ಲಯನ್ ಕಾರಿಡಾರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ವ್ಯಾಜ್ಯಗಳಿದೆಯಲ್ಲ ಅದರ ವ್ಯಾಜ್ಯಗಳನ್ನು ಕ್ಲಿಯರ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ಜೀವನಾಡಿಯಾಗಂತ 4 ಜಿಲ್ಲೆ 13 ತಾಲೂಕಿಗೆ ಹರಿತಕ್ಕಂಥ ನೀರನ್ನು ನೀವು ಆದಷ್ಟು ಶೀಘ್ರವಾಗಿ ಈ ವರ್ಷ ಹರಿಸ್ತಾ ಇದ್ರ ಮುಂದಿನ ದಿನಮಾನದಲ್ಲಿ ಈ ಸಲ ಸ್ವಲ್ಪದಾಗ ಆರಿಸಿ ಬಂದಿರಿ. ಮುಂದಿನ ದಿನಮಾನ ಎಲ್ಲರ ಕಾಲಾಗಿನ ಕೈ ಹಿಡ್ಕೊಂಡು ನಿಂದಿರ್ತಾರೆ ನಿಮಗೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾಗಿರುವ ಕೋಡಿಹಳ್ಳಿ ಚಂದ್ರಶೇಖರ್, ಸಿದ್ದು ತೇಜಿ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ರೈತಪರ ಹೋರಾಟಗಾರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರ ಶಾಸಕರು, ಮಾಜಿ ಸಚಿವರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರರವರ ಸಾಧನೆಯನ್ನು ಗುರುತಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಶ್ರೀ ಸತ್ಯ ಸಾಯಿ ಸಮೂಹ ಸಂಸ್ಥೆಯವರು ಗೌರವ ಡಾಕ್ಟರೇಟ್ ನೀಡಲು ಆಯ್ಕೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಪ್ರೇಮಾಮೃತ ಸಭಾಂಗಣದಲ್ಲಿ ನಡೆದ ಸತ್ಯಸಾಯಿ ಸಮೂಹ ಸಂಸ್ಥೆಗಳ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರಿದೀಪ್ ಸಿಂಗ್ ಪೂರಿ ರವರು ಟಿಬಿ ಜಯಚಂದ್ರರವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು. An excerpt from the citation: Throughout your illustrious career in Karnataka, you have devoted over 45 years to public service and societal upliftment, demonstrating unwavering commitment and exceptional leadership. ಈ ಸಂದರ್ಭದಲ್ಲಿ ಸತ್ಯಸಾಯಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಸದ್ಗುರು ಪರಮ ಪೂಜ್ಯ ಶ್ರೀ ಮಧುಸೂದನ್ ಸಾಯಿ ಗುರೂಜಿ, ಕುಲಪತಿ ನರಸಿಂಹಮೂರ್ತಿ, ಉಪಕುಲಪತಿ ಶ್ರೀಕಂಠಮೂರ್ತಿ, ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್, ಮೊಹಮ್ಮದ್ ಬುರಾನ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ಮಹೇಂದ್ರ ಗೌಡ, ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಸಿವು ಚಂಗಾವರ್, ಶಿರಾ ನಗರಸಭೆ ಸದಸ್ಯ ಅಜಯ್ ಕುಮಾರ್ ಹಾಗೂ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು. ಅಖಿಲ ಭಾರತ ವೀರಶೈವ ಮಹಾಸಭಾ ಸೊರಬ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಭಾನುವಾರ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಲಯನ್ಸ್ ಶಾಲಾ ಆವರಣದಲ್ಲಿ ಚುನಾವಣೆ ನಡೆಯಿತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಮತದಾರರು ಎಡೆಬಿಡದೆ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು.
ಅಧ್ಯಕ್ಷ ಸ್ಥಾನಕ್ಕೆ ಗುರುಕುಮಾರ್ ಎಸ್ ಪಾಟೀಲ್ ಅಂದವಳ್ಳಿ, ಎಂ ಮಂಜಪ್ಪ ಮೊರಬದ ನೇರಲಗಿ ಮತ್ತು VN ಪಾಟೀಲ್ ಗೇರುಕೊಪ್ಪ ಸ್ಪರ್ಧಿಸಿದ್ದರು. ಒಟ್ಟು 1168 ಮತದಾರರಿದ್ದರು. 826 ಮತದಾರರು ಮತದಾನ ಮಾಡಿದರು. ಗುರುಕುಮಾರ್ ಎಸ್ ಪಾಟೀಲ್ 324 ಮತಗಳನ್ನು ಪಡೆಯುವ ಮೂಲಕ ಜಯ ಗಳಿಸಿದರು. ಎಂ ಮಂಜಪ್ಪ 322, VN ಪಾಟೀಲ್ 176 ಮತ ಪಡೆದರು. ಇನ್ನು 4 ಮತಗಳು ತಿರಸ್ಕೃತಗೊಂಡವು. ಚುನಾವಣಾಧಿಕಾರಿಯಾಗಿ ವಕೀಲರಾದ ಶಿವಕುಮಾರ್ ಸಿ, ಚಂದ್ರಶೇಖರ್ ಭಾರಂಗಿ, ವಿವೇಕ್ ಎಸ್ ಗುಡವಿ ವಕೀಲರು ಕಾರ್ಯನಿರ್ವಹಿಸಿದರು. ಗೆಲುವು ಸಾಧಿಸಿದ ಗುರುಕುಮಾರ್ ಎಸ್ ಪಾಟೀಲ್ 9 ಲೈವ್ ನ್ಯೂಸ್ನೊಂದಿಗೆ ಮಾತನಾಡಿ, ತಮ್ಮನ್ನು ಆಯ್ಕೆ ಮಾಡಲು ಸಹಕರಿಸಿದ ಮತದಾರರು, ಸಮಾಜ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ ಅವರು, ಸಮಾಜದ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುವುದರ ಜೊತೆಗೆ ಸಮಾಜವನ್ನು ಇನ್ನಷ್ಟು ಬಲಗೊಳಿಸಲಾಗುವುದು ಎಂದು ತಿಳಿಸಿದರು. ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದೇ ರೀತಿ ಸಮಾಜಕ್ಕೆ ಒಂದು ಜಾಗ ಮತ್ತು ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಇದ್ದೀನಿ. ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ನಮಗೆ ಬಹಳಷ್ಟು ಯಶಸ್ವಿ ಚುನಾವಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣಾಧಿಕಾರಿಯಾದ ಶಿವಕುಮಾರ್ ವಕೀಲರಿಗೂ, ಹಾಗೆಯೇ ಚಂದ್ರಶೇಖರ್ ವಕೀಲರಿಗೂ, ಹಾಗೆಯೇ ವಿವೇಕ್ ವಕೀಲರಿಗೂ, ಹಾಗೆಯೇ ರಂಗನಾಥ ಶಾಲೆ, ಇದು ಲಯನ್ಸ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಗಳು, ಶಿಕ್ಷಕರಿರ್ಬೋದು, ಶಿಕ್ಷಕಿಯರಿರ್ಬೋದು, ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಇದೇ ವೇಳೆ ತಾಲೂಕಾ ಘಟಕದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸಮಾಜದ ಪ್ರತಿಯೊಂದು ಮನೆಗೆ ಒಂದರಂತೆ 25,000 ಷೇರುಗಳನ್ನು ಹಾಗೂ ಸಮಾಜಕ್ಕೆ ಒಂದು ಕಟ್ಟಡವನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಹಿಂದೆ ಗುರಿ, ಮುಂದೆ ಗುರು ಇರಬೇಕು. ಜೀವನದ ಯಶಸ್ಸಿಗೆ ಗುರುವಿನ ಮಾರ್ಗದರ್ಶನ ಅಗತ್ಯ ಎಂದು ಜಡೆ ಸಂಸ್ಥಾನ ಮಠ ಸೊರಬ ಮುರುಘಾ ಮಠದ ಡಾಕ್ಟರ್ ಮಹಾಂತ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಮುರುಘಾ ಮಠದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ 223ನೇ ಮಾಸಿಕ ಶಿವಾನುಭವ ಹಾಗೂ ಗುರು ಪೂರ್ಣಿಮಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಪ್ರತಿಕ್ಷಣ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದಾಗ ಗುರಿ ಮುಟ್ಟಲು ಸಾಧ್ಯ. ಉತ್ತಮ ನಾಗರಿಕರಾಗಿ ಹಾಗೂ ಭವಿಷ್ಯವನ್ನು ಚೆನ್ನಾಗಿರಿಸಲು ಗುರುವಿನ ಆಶೀರ್ವಾದ ಬೇಕೇ ಬೇಕು. ಗುರುಗಳ ಮತ್ತು ಶರಣರ ಆಶೀರ್ವಾದ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಅವರ ಆಶೀರ್ವಾದ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ಇಂತಹ ಉತ್ತಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕೆಂದರು. ಅಲ್ಲದೆ ಮಕ್ಕಳಿಗೆ ಬಾಲ್ಯದಿಂದಲೇ ಸಂಸ್ಕಾರ, ಪರಂಪರೆ, ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸಬೇಕು. 3 ವರ್ಷದ ಬುದ್ಧಿ 100 ವರ್ಷ ಎಂಬಂತೆ ಬಾಲ್ಯದಲ್ಲಿಯೇ ಪಡೆದ ಸಂಸ್ಕಾರ ಜೀವನ ಪರ್ಯಂತ ಉಳಿದು ಉತ್ತಮ ವ್ಯಕ್ತಿಯಾಗಲು ದಾರಿ ತೋರಿಸುತ್ತದೆ ಎಂದು ತಿಳಿಸಿದರು. ಸ್ವಭಾವವನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ಸ್ವಭಾವದಲ್ಲಿ ನಾವೇನಾದ್ರು ಬದಲಾವಣೆ ಮಾಡ್ಕೊಂಡು ಹೋದಾಗ ಮಾತ್ರ ಮನುಷ್ಯತ್ವದಿಂದ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂತ ಒಂದು ಮೌಲ್ಯದಿಂದ ಬದುಕಬೇಕಾದ್ರೆ ಒಳ್ಳೆಯವರ ಮಾತುಗಳನ್ನು ಕೇಳಬೇಕಂತ, ಒಳ್ಳೆಯವರ ನುಡಿಯನ್ನು ಕೇಳಬೇಕಂತ ಅದಕ್ಕೆ ನಿಜಗುಣ ಶ್ರೀಗಳು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಶ್ರೀ ಗುರು ವಚನೋಪದೇಶವನ್ನು ಲಾಲಿಸುವುದಾಗಲಹುದು ನರರಿಗೆ ಮುಕ್ತಿ. ನೋಡಿ, ಸುಲಭವಾಗಿ 2 ವಾಕ್ಯದಲ್ಲಿ ಹೇಳಬೇಕು. ಶ್ರೀ ಗುರು ವಚನ ಉಪದೇಶವನ್ನು ಲಾಲಿಸು ದಾಗಲಹುದು ನರರಿಗೆ ಮುಕ್ತಿ. ಮುಮುಕ್ಷರು ನೋಡಿ, ಪಶು ಪಕ್ಷಿಗಳಿಗೆ ಹೇಳಿಲ್ಲ ಅವರು, ನರರಿಗೆ. ಈ ಸಂದರ್ಭದಲ್ಲಿ ಅಕ್ಕನ ಬಳಗದ ರೇಣುಕಮ್ಮ ಗೌಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಟೌನ್ ವೀರಶೈವ ಸಮಾಜದ ನೂತನ ಅಧ್ಯಕ್ಷ ವಿಶ್ವನಾಥ್, ಕಾರ್ಯದರ್ಶಿ ಗಂಗಾಧರ್ ಹಾಗೂ ದಾಸೋಹ ಸೇವಾಕರ್ತರಾದ ಕಸ್ತೂರಮ್ಮ ರಾಜು ದಂಪತಿಗಳನ್ನು ಶ್ರೀಮಠದ ವತಿಯಿಂದ ಸನ್ಮಾನಿಸಲಾಯಿತು. ಅಕ್ಕನ ಬಳಗದವರಿಂದ ಭಜನೆ ಹಾಗೂ ಶ್ರೀಗಳ ಪಾದಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಶಿವಯೋಗಿ ಅವರು, ನಾಗರಾಜ್ ಗುತ್ತಿ, MR ಪಾಟೀಲ್, ಜಯಮಾಲಾ ಅಣ್ಣಾಜಿಗೌಡ, ಪೂರ್ಣಿಮಾ ಶಿವಯೋಗಿ ಸೇರಿದಂತೆ ಮತ್ತಿತರರಿದ್ದರು. ಸುದ್ದಿ ಮುಂದುವರಿಯುತ್ತೆ. ಅದಕ್ಕೂ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976.
ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ದೇವಪ್ಪಜ್ಜ ಎಂದೇ ಕರೆಯಲಾಗುತ್ತಿದ್ದ ದೇವಸ್ಥಾನ ಪೂಜಾರಿ ದೇವೇಂದ್ರ ಹೊನ್ನಳ್ಳಿ ಎಂಬುವವರು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ತಿಳಿಸಿದರು. ಕೊಲೆ ನಡೆದ ಹುಬ್ಬಳ್ಳಿಯ ಈಶ್ವರ ನಗರಕ್ಕೆ ಭೇಟಿ ನೀಡಿ ಪರಿಶೀಲನೆ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಭಾನುವಾರ ತಡರಾತ್ರಿ ಸಮಯದಲ್ಲಿ ಪೂಜಾರಿ ಅವರನ್ನು ಹತ್ಯೆ ಮಾಡಲಾಗಿದೆ. ಈಗಾಗಲೇ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಒಬ್ಬ ವ್ಯಕ್ತಿಯಿಂದ ಕೃತ್ಯ ನಡೆದಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದ್ದು, ಆರೋಪಿ ಬಂಧನಕ್ಕೆ ಪ್ರತ್ಯೇಕ ತಂಡ ರಚಿಸಲಾಗಿದೆ ಎಂದು ಹೇಳಿದರು. ಇನ್ನು ಚಾಕುವಿನಿಂದ ಇರಿದು ಆರೋಪಿ ಪರಾರಿಯಾಗಿದ್ದು, ಆದಷ್ಟು ಬೇಗ ಆರೋಪಿಯನ್ನು ಬಂಧನ ಮಾಡುತ್ತೇವೆ. ಜೊತೆಗೆ ಈ ಹಿಂದೆಯೂ ಪೂಜಾರಿಯ ಮೇಲೆ ಹಲ್ಲೆ ಪ್ರಕರಣ ನಡೆದಿದ್ದು, ಅದರ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುತ್ತಿದ್ದೇವೆಂದು ಮಾಧ್ಯಮಕ್ಕೆ ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ನಡೆದಂಥ ಒಂದು ಕೊಲೆ ಪ್ರಕರಣ ಏನಿತ್ತು, ಆ ಕೊಲೆ ಪ್ರಕರಣದ ತನಿಖೆಯನ್ನು ಅತ್ಯಂತ ಗಂಭೀರವಾಗಿ ಸಮಗ್ರವಾಗಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಲ್ಲ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಯಾರು ಈ ಕೃತ್ಯಕ್ಕೆ ಕಾರಣ ಆಗಿದ್ದಾರೆ ಆ ಆರೋಪಿಯನ್ನು ಮತ್ತು ಯಾವ ಉದ್ದೇಶಕ್ಕೆ ಈ ಕೊಲೆ ಆಯಿತು ಅನ್ನೋಂಥದ್ದನ್ನು ಪತ್ತೆ ಮಾಡ್ತಾರೆ. ಇಲ್ಲ, ನಿರ್ದಿಷ್ಟವಾಗಿ ನಮಗಂತೂ ಇನ್ನೂ ಯಾವುದೋ ಸ್ಪೆಸಿಫಿಕ್ ಲೀಡ್ ಅಂತ ಇಲ್ಲ. ಎಲ್ಲ ಕಾಂಪ್ರಹೆನ್ಸಿವ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಅವ್ರದ್ದು ಮಾಡ್ತಾಯಿದ್ದು ಪೂಜೆ ಮತ್ತು ಕೆಲವು ಹೇಳಿಕೆಗಳನ್ನು ಇದು ಮಾಡೋದು ಮತ್ತು ಸಮಸ್ಯೆಗಳನ್ನು ಕೇಳಿ ಬಂದವರಿಗೆ ಪರಿಹಾರ ಒದಗಿಸ್ಕೊಡುವಂಥದ್ದು. ಇವರು ವೈಷ್ಣೋದೇವಿ ಮತ್ತು ಧಾರವಾಡದಲ್ಲಿ ಯಲ್ಲಮ್ಮ ದೇವಿ ಅದರ ಆರಾಧಕರಾಗಿರ್ತಾರೆ ಇವರು. ಹಂಗಾಗಿ ಭಕ್ತರು ಮತ್ತು ಅವ್ರ ಹತ್ರ ಬರ್ತಿದ್ದಂಥವ್ರು ಅವ್ರದ್ದು ಬೇರೆ ಯಾವುದೇ ಒಂದು ಅವರ ಹತ್ತಿರದಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರೂ ಸೇರಿದಂತೆ ಸಮಗ್ರವಾಗಿ ಎಲ್ಲರನ್ನೂ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಿ. ಇನ್ನು ಭೀಕರ ಹತ್ಯೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗುತ್ತಿದ್ದು, ಶೀಘ್ರವೇ ಆರೋಪಿಗಳನ್ನು ಬಂಧಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮಹದಾಯಿಗಾಗಿ ಮುಂದಿನ ಹೋರಾಟ ಉಗ್ರವಾಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡುತ್ತೇವೆ. ರಾಜ್ಯಾದ್ಯಂತ ಎಲ್ಲ ರೈತ ಸಂಘಟನೆಗಳು ಒಗ್ಗೂಡಿ ಮಹದಾಯಿ ಹೋರಾಟ ಮಾಡುತ್ತೇವೆ ಎಂದು ಮಹದಾಯಿಗಾಗಿ ಮಹಾವೇದಿಕಾ ಮುಖಂಡ ಶಂಕರ್ ಅಂಬ್ಲಿ ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಭಾನುವಾರ ಆಚರಿಸಲಾದ ರೈತ ಹುತಾತ್ಮ ದಿನಾಚರಣೆ ವೇಳೆ ಹುತಾತ್ಮ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಹೋರಾಟದಲ್ಲಿ ರೈತರು ಪ್ರಾಣ ಕಳೆದುಕೊಂಡಿದ್ದೇವೆ. ಆದರೆ ರೈತರ ಸಮಸ್ಯೆಗಳು ಮಾತ್ರ ಇನ್ನೂ ಜೀವಂತವಾಗಿವೆ. ಮಹದಾಯಿ ಬೇಡಿಕೆ ಇನ್ನೂ ಹಾಗೇ ಇದೆ. ಪ್ರಹ್ಲಾದ್ ಜೋಶಿ ಚುನಾವಣೆ ಬಳಿಕ ನಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದಿದ್ದರು. ಆದರೆ ಈಗಲೂ ಅವರು ಮೀನಮೇಷ ಎಣಿಸುತ್ತಿದ್ದಾರೆ. ಇನ್ನು ರೈತ ಸಂಘಟನೆಗಳ ಮಹದಾಯಿಗಾಗಿ ಮಹಾವೇದಿಕೆ ಅಡಿ ಹೋರಾಟ ಮಾಡುತ್ತೇವೆ. ಮಹದಾಯಿ ಬೇಡಿಕೆ ಶೀಘ್ರ ಈಡೇರಿಸಲು ಒತ್ತಡ ಹಾಕುತ್ತೇವೆ. ಈಗ ಖಂಡಿತ ಮುಂದಿನ ಹೋರಾಟ ಉಗ್ರವಾಗಿರಲಿದೆ ಎಂದು ಅವರು ಈ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತ ಸಂಘಟನೆಗಳ ಮಹಾಸಂಘದ ಅಡಿಯಲ್ಲಿ ಎಲ್ಲಾ ಸಂಘಟನೆಗಳು ರಾಜ್ಯವ್ಯಾಪಿ ಈ ಒಂದು ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾವಿವತ್ತು ಇಡೀ ದಿನ ಒಂದು ಮಹಾವೇದಿಕೆ ಸಮಾವೇಶದ ಮೂಲಕ ರೈತ ಜಾಗೃತಿ ಮೂಡಿಸ್ತಾ ಕಾರ್ಯಕ್ರಮವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಮಾಡ್ಬೇಕನ್ನುವಂತ ಒತ್ತಡ ಹಾಕ್ತಾ ಇದ್ದಾರೆ. ಈಗಾಗಲೇ ಅವರು ಚುನಾವಣೆ ಪೂರ್ವದೊಳಗೆ ಹೇಳಿದ್ರು, ಚುನಾವಣೆ ಆದ 1 ತಿಂಗಳೊಳಗೆ ನಾ ಬಗೆಹರಿಸಿಕೊಡ್ತೇನೆ ಅಂತೇಳಿ. ಚುನಾವಣೆ ಮುಗಿದು ಈಗಾಗಲೇ 1 ತಿಂಗಳು ಮುಗಿದು ಗಚ್ಚಿದೆ. ಈ ಹಂತದಲ್ಲಿ ಅವ್ರು ಕೂಡಲೇ ಮಾಡಬೇಕಾಗಿತ್ತು. ಈಗೂ ಕೂಡ ಮೀನಾಮೇಷ ಎಣಿಸ್ತಿರೋದು ಸರಿಯಲ್ಲ. ನಾವು ಇವತ್ತಿನ ಸಭೆಯೊಳಗೆ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಈಗ ಸದ್ಯ ನಿರ್ಣಯ ಮಾಡ್ತೇವೆ. ಈ ಸಂದರ್ಭದಲ್ಲಿ ವಿವಿಧ ರೈತ ಸಂಘಟನೆಯ ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ನಮ್ಮದು ಹೋರಾಟದ ಕಿಚ್ಚಿನ ನಾಡು. ಮಹದಾಯಿ ಮುಂದಿನ ವರ್ಷದೊಳಗೆ ಜಾರಿಯಾಗಬೇಕು. ಇದಕ್ಕಾಗಿ ನಾವು ಹೋರಾಟದ ಸಂಕಲ್ಪ ಮಾಡುತ್ತೇವೆ ಎಂದು ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಶಾಸಕ NH ಕೋನರೆಡ್ಡಿ ಹೇಳಿದರು. ಭಾನುವಾರ ನವಲಗುಂದದಲ್ಲಿ ನಡೆದ ಹುತಾತ್ಮ ದಿನಾಚರಣೆ ಅಂಗವಾಗಿ ಹುತಾತ್ಮ ರೈತರ ಸ್ಮಾರಕಕ್ಕೆ ಗೌರವ ವಂದನೆ ಸಲ್ಲಿಸಿ ನಂತರ ಮಾಧ್ಯಮದ ಜತೆಗೆ ಮಾತನಾಡಿದ ಅವರು, ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿ ನೆಪ ಹೇಳುತ್ತಿದೆ. ಹೀಗಾಗಿ ನಾವು ರಾಜ್ಯದ ಎಲ್ಲ ಸಂಸದರಿಗೂ ಮನವಿ ಮಾಡಿಕೊಳ್ಳುತ್ತೇವೆ. ಮಹದಾಯಿ ಜಾರಿಗೆ ಎಲ್ಲರೂ ಕೈ ಜೋಡಿಸಬೇಕು. ಹಿಂದೆ ದಿವಂಗತ ಅನಂತಕುಮಾರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೇಂದ್ರದಲ್ಲಿ ಒತ್ತಡ ಹಾಕುತ್ತಿದ್ದರು. ಈಗ ಆ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ತೆಗೆದುಕೊಳ್ಳಬೇಕು. ಮಹದಾಯಿಗೆ ಕ್ಲಿಯರೆನ್ಸ್ ಕೊಡಿಸುವ ಕಾರ್ಯ ಮಾಡಬೇಕು.
ಕೇಂದ್ರ ಸರ್ಕಾರ ಯೋಜನೆ ಜಾರಿ ಮಾಡಬೇಕು ಅಂತ ಮನಸ್ಸು ಮಾಡಿದರೆ 1 ತಿಂಗಳಲ್ಲಿ ಕೆಲಸ ಆಗುತ್ತದೆ ಎಂದು ಅವರು ಈ ವೇಳೆ ತಿಳಿಸಿದರು. ನರಗುಂದ ರೈತ ಹೋರಾಟ ಜುಲೈ 21 ರೈತ ಹುತಾತ್ಮ ದಿನಾಚರಣೆನ ನವಲಗುಂದ ಅಳಗೋಡಿ ಮತ್ತು ಚಿಕ್ಕನಗರದಲ್ಲಿ ಆಚರಣೆ ಮಾಡ್ಕೊಂಡ್ಬರ್ತೀವಿ. ನಮ್ಮದು ಹೋರಾಟದ ಕಿಚ್ಚಿನ ಅದಕ್ಕೆ ನಾನು ಕಳೆದ ಬಾರಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ಕೊಂಡಿದ್ದೆ. ಈ ವರ್ಷ ನೆಕ್ಸ್ಟ್ ಇಯರ್ ಒಳಗಡೆ ನಾವೆಲ್ಲರೂ ಕೂಡಿ ಈ ಯೋಜನೆ ಜಾರಿ ಮಾಡ್ತಕ್ಕಂಥಕ್ಕೆ ಒಂದು ಸಂಕಲ್ಪ ಇವತ್ತು ಮಾಡಿ. ಅದು ಕೂಡ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೇವಲ ವೈಲ್ಡ್ ಲೈಫ್ ಒಂದು ಮೀಟಿಂಗ್ ಕರೆದು ಕ್ಲಿಯರ್ ಮಾಡಿದ್ರೆ ಅದಕ್ಕೆ ಅಷ್ಟಕ್ಕೆ ಮಾತ್ರ ಪೆಂಡಿಂಗ್ ಇದೆ. ಅದಕ್ಕೆ ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಕತ್ತೀವಿ. ಈಗಾಗಲೇ ಕೇಂದ್ರ ಸಚಿವಂತ ಬಸವರಾಜ ಬೊಮ್ಮಾಯಿ ಎಲ್ಲರಿಗೂ ಮನವಿ ಮಾಡ್ತೀವಿ. ರಾಜ್ಯದ ಸಂಸದರು ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿ, ಹಿಂದೆ ಅನಂತ್ ಕುಮಾರ್ ಅವರು ಆ ಕೆಲಸ ಮಾಡ್ತಿದ್ರು. ನಾವೆಲ್ಲ ಡೆಲ್ಲಿಗೆ ಹೋದ್ವಿ ಅಂದ್ರೆ ನಮ್ಮನ್ನೆಲ್ಲ ಕ್ರೋಢೀಕರಿಸಿ ಇಂಥ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಈಗೂ ಆ ಪ್ರಯತ್ನದಲ್ಲಿ ಜೋಶಿ ಅವರು ಆ ಜವಾಬ್ದಾರಿ ತಗೋಬೇಕು. ಇನ್ನು ಮನೆಯ ಪರಿಹಾರ ಕಡಿಮೆ ಮಾಡಿರುವ ವಿಚಾರವಾಗಿ ಮಾತನಾಡಿದ ಅವರು, ಸಿಎಂ ಈ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಬಿಜೆಪಿ 1 ವಾರದಿಂದ ಬರೀ ವಾಲ್ಮೀಕಿ ಹಗರಣದ ವಿಚಾರವಾಗಿ ಗದ್ದಲ ಮಾಡಿದ್ದಾರೆ. ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇವೆ. ಅದರ ಬಗ್ಗೆ ಬಿಜೆಪಿಯವರು ಹೋರಾಟ ಮಾಡಲಿ. ಮಳೆ ಬಹಳ ಆಗ್ತಾ ಇದೆ, ನಮಗೆ ಏನು ಪರಿಹಾರ ಕೊಡಬೇಕು ಎಂಬುದರ ಬಗ್ಗೆ ಸಲಹೆ ಕೊಡಬೇಕು ಎಂದು ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಅವರು ಹರಿಹಾಯ್ದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.